ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಮುಟ್ಟಿಸಿಕೊಳ್ಳುವನು ಪಠ್ಯದ ಭಾವಾರ್ಥವನ್ನು ನೋಡೋದಾದರೆ, ಈ ಒಂದು ಪಠ್ಯದಲ್ಲಿ ಪ್ರಮುಖವಾಗಿರುವಂತಹ ಪಾತ್ರಗಳು ಬಸಲಿಂಗ ಮತ್ತು ಅವನ ಕುಟುಂಬ, ಜೊತೆಗೆ ವೈದ್ಯರುಗಳು ಬರ್ತಾರೆ. ಆರಂಭದಲ್ಲಿ ಬಸಲಿಂಗನ ಜೀವನ ತುಂಬ ಸುಗಮವಾಗಿ ಏನೂ ಇರೋದಿಲ್ಲ. ಆದರೆ ಕಷ್ಟಜೀವಿಯಾಗಿದ್ದ, ಜೊತೆಗೆ ರೈತನಾಗಿರೋದ್ರಿಂದ ಅವನಿಗೆ ಏನೇನು ಸಮಸ್ಯೆಗಳಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗೋ ಪ್ರಯತ್ನವನ್ನು ಪಿ ಲಂಕೇಶ್ ಅವರು ಮಾಡ್ತಾರೆ. ಉತ್ತಿ ಬೆತ್ತಿ ಬೆಳೆಯುವಂತಹ ಒಂದು ಸಮಯದಲ್ಲಿ ಬಸಲಿಂಗನಿಗೆ ಏನೇನು ತಾಪತ್ರಯಗಳಾಗ್ತಾ ಹೋಯಿತು ಅನ್ನೋದು ಈ ಒಂದು ಭಾಗದಲ್ಲಿ ಕಂಡುಬರುವಂಥದ್ದು. ಬಸಲಿಂಗನಿಗೆ ಆ ಒಂದು ಸಮಯ ಪುರ್ಸೊತ್ತಿಲ್ದಿರ್ತಕ್ಕಂಥ ಒಂದು ಕಾಲಘಟ್ಟ ಆಗಿತ್ತು. ಏನು ಅಂತ ಹೇಳಿದ್ರೆ, ಗೇಯುವುದನ್ನು 4 ದಿನ ತಡ ಮಾಡಿದ್ರೆ ಕುಳ ನೆಲದಲ್ಲಿ ನಾಟೋದಿಲ್ಲ. ಅಂದರೆ ಅದು ಬಿತ್ತನೆಯ ಸಮಯ ಆಗಿದ್ದರಿಂದ ಅವನು 4 ದಿನ ತಡ ಮಾಡಿದ್ರೂ ಕೂಡ ಕುಳ ಆ ನೆಲದಲ್ಲಿ ಭೂಮಿನಲ್ಲಿ ನಾಟ್ತಾ ಇರಲಿಲ್ಲ, ಗಟ್ಟಿಯಾಗಿಬಿಡ್ತಾ ಇತ್ತು ಅನ್ನುವಂಥದ್ದು. ಅಂದರೆ ಅಷ್ಟು ಬಿಡುವಿಲ್ಲದೆ ಆ ಸಮಯಕ್ಕೆ ಏನು ಬೇಕೋ ಆ ಕೆಲಸವನ್ನು ಮಾಡಬೇಕಾಗಿತ್ತು ಭೂಮಿನಲ್ಲಿ ಆತ. ಆದರೆ ಇರುವಂತಹ 2 ಎತ್ತುಗಳಲ್ಲಿ ಒಂದು ಸೋಮಾರಿಯಾಗಿತ್ತು. ನೊಗ ಇಟ್ಟಿದ ತಕ್ಷಣ ಅದು ಮಲಗಿಬಿಡ್ತಾ ಇತ್ತು. ಎಷ್ಟು ಹೊಡೆದ್ರೂ ಕೂಡ ಅದು ಎದ್ದು ತನ್ನ ಕಾರ್ಯವನ್ನು ಮಾಡ್ತಾ ಇರಲಿಲ್ಲ. ಅದರ ಒಟ್ಟಿಗಿದ್ದಂತಹ ಇನ್ನೊಂದು ಎತ್ತು ಕೂಡ ಇದನ್ನು ನೋಡಿ ಅದಕ್ಕೂ ಕೂಡ ಮೈಭಾರ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಬಹುಶಃ ಅದು ಕೂಡ ಸೋಮಾರಿಯ ಹಾಗೆ ಆಗುವಂತಹ ಎಲ್ಲ ಲಕ್ಷಣಗಳನ್ನು ತೋರಿಸ್ತಿತ್ತು. ಮಲಗಿದ್ದು ಒಂದು ಏಟು ಕೊಟ್ಟೊಡನೆ ಹೇಳ್ತಾ ಇತ್ತು. ಬಟ್ ಅವನಿಗೆ ಸಾಕಾಗ್ತಾ ಇತ್ತು. ಏಕೆಂದರೆ ಅದು ಬೇಗ ಬೇಗ ಆಗಬೇಕಾದಂಥ ಒಂದು ಸಮಯ. ಆ ಕೆಲಸ ಏನೇನು ಆಗಬೇಕು ಆ ಭೂಮಿಗೆ, ಆ ಜಮೀನಿನಲ್ಲಿ ಆ ಸಮಯಕ್ಕೆ ಅದು ಬೇಗ ಬೇಗ ಆಗಬೇಕು. ಆದರೆ ಎತ್ತುಗಳು ಸಹಕರಿಸ್ತಾ ಇರಲಿಲ್ಲ ಆತನಿಗೆ ಅನ್ನೋಂಥದ್ದು. ಹೊಡೆದು ಬಡ್ದು ಏನೋ ಒಂದು ಮಾಡಿ ಕೆಲಸಗಳನ್ನು ಮಾಡುವಂತಹ ಒಂದು ಗಡಿಬಿಡಿಯ ಜೀವನ ಅವನದಾಗಿತ್ತು. ಇದು ಒಂದೇಟು ಕೊಟ್ಟಿದ ತಕ್ಷಣ ಅದು ಹೇಳ್ತಾ ಇತ್ತು. ಜೊತೆಗಾರ ಹೇಳೋದನ್ನೇ ಕಾದು ಕೆಲಸವಿಲ್ಲದ ಬಗ್ಗೆ ಖುಷಿಗೊಂಡ ರೀತಿಯಲ್ಲಿ ಅದು ಕಂಡು ಬರ್ತಾ ಇತ್ತು. ಹಾಗಾಗಿ ಬಸಲಿಂಗ 2 ಎತ್ತುಗಳನ್ನು ಯಾರಿಗಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತುಗಳನ್ನು ಹೊಂಚ್ಕೊಳ್ಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಇದ್ದ. ಅದೇ ಸಮಯಕ್ಕೆ ಪಾಪ ಅವನ ಮಗುವಿನ ಮೈಯಲ್ಲಿ ಹುಷಾರಿರೋದಿಲ್ಲ. ಒಂದು ಕಡೆ ಈ ಹೊಲದ ಗಡಿಬಿಡಿ, ಆ ಎತ್ತುಗಳ ಕಾಟ, ಆ ಕಾಟದ ಎತ್ತುಗಳನ್ನೇ ಹೊಂದಿಸ್ಕೊಂಡು ಕೆಲಸ ಮಾಡಬೇಕಂತ ಪರಿಸ್ಥಿತಿ ಇತ್ತು. ಅಷ್ಟರೊಳಗಡೆ ಮನೆಯಲ್ಲಿ ಅವನ ಮಗನಿಗೆ ಆರೋಗ್ಯ ಸರಿ ಇರೋದಿಲ್ಲ. ಮಗುವಿಗೆ ಹೆಂಡತಿ ಯಾವಾಗಲೂ ತಿವಿತಾ ಇದ್ಲು, ಆದಷ್ಟು ಬೇಗ ಮಗನನ್ನು ಆ ಶಿವನೂರಿನ ಸ್ವಾಮಿಗಳಿಗೆ ತೋರಿಸ್ಕೊಂಡು ಬರಬೇಕು ಅಂತೇಳಿ. ಅಂದರೆ ಇವೆಲ್ಲ ಸಮಸ್ಯೆಗಳೊಟ್ಟಿಗೆ ಸಮಸ್ಯೆಗಳನ್ನು ಕಾಡ್ತಾ ಇತ್ತು. ಆ ಸಿದ್ಲಿಂಗಿ ಯಾವಾಗಲೂ ಮಗನನ್ನು ಬೇಗ ಶಿವನೂರು ಮಠಕ್ಕೆ ಸ್ವಾಮೀಜಿಯವ್ರ ಹತ್ರ ಹೋಗಿ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಿದ್ಲು. ಮಗುವಿನ ಕೆಮ್ಮು ಹೋಗ್ತಾನೆ ಇರಲಿಲ್ಲ. ಬಹುಶಃ ಅದೊಂದು ಮಳೆಗಾಲದ ಸಮಯ ಆಗಿರ್ಬೋದು. ಹಾಗಾಗಿ ಆ ಮಗುವಿಗೆ ಸಮಸ್ಯೆ ಆಗ್ತಾಯಿತ್ತು. ಈ ನಡುವೆ ಬಸಲಿಂಗನಿಗೆ ಇನ್ನೊಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಏನಪ್ಪ ಆ ತೊಂದರೆ ಅಂತ ಹೇಳಿದ್ರೆ, ತನ್ನನ್ನು ಇಷ್ಟೊಂದು ಗೊಳಿಸುತ್ತೆ ಆ ಒಂದು ಸಮಸ್ಯೆ ಅನ್ನೋದು ಕೂಡ ಆತನಿಗೆ ಊಹೆಗೆ ನಿಲ್ಕೋದಿಲ್ಲ. ಅಂತಹ ಸಮಸ್ಯೆ ಎದುರಾಗುತ್ತೆ. ತನ್ನ ಮಲಗುವ ಎತ್ತುಗಳನ್ನು ಸಾಟಿ ಮಾಡೋದಕ್ಕೆ ಹೇಳಬೇಕಾದಂಥ ಸುಳ್ಳು ಅವನ ತಲೆಗೆ ಬರೋದಿಲ್ಲ. ಏಕೆಂದರೆ ಸುಳ್ಳುಗಳು ಮುಗ್ಧ ಜೀವಿ ಆತ. ಹಾಗಾಗಿ ಏನು ಸುಳ್ಳು ಹೇಳಿ ಇವು 2 ಎತ್ತುಗಳನ್ನು ಸಾಗಾಕಬೇಕು ಅನ್ನುವಂಥದ್ದು ಅವನಿಗೆ ಗೊಂದಲದ ಗೂಡಾಗಿತ್ತು ಅವನ ತಲೆಯಲ್ಲಿ. ಸುಳ್ಳು ಹೇಳುವಂತಹ ಛಾತಿ ಅವನಿಗಿರಲಿಲ್ಲ, ಮಾತುಗಾರಿಕೆ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಎತ್ತುಗಳ ಬಗ್ಗೆ ಹೇಳೋದಕ್ಕೆ ಒಳ್ಳೆಯದನ್ನು ಲೆಕ್ಕ ಹಾಕೋದಕ್ಕೆ ಅವನ ತಲೆ ಬಿಸಿ ಆಗ್ತಾಯಿತ್ತು. ಏಕೆಂದರೆ ಅದು ಏನು ಒಳ್ಳೆಯದನ್ನು ಮಾಡೋದಿಲ್ಲ. ಸೋಮಾರಿ ಎತ್ತುಗಳನ್ನ ಯಾರು ತಾನೇ ಕೊಂಡ್ಕೊಳ್ತಾರೆ. ಆದರೆ ಇವನು ಹೊಸ ಎತ್ತುಗಳು ಬೇಕು, ಇವನ ಕೆಲಸ ಸುಗಮ ಆಗಬೇಕು ಅನ್ನೋದಾದರೆ ಆ ಎತ್ತುಗಳನ್ನು ಏನಾದರೂ ಸುಳ್ಳು ಹೇಳಿ ಮಾರಬೇಕಾಗಿತ್ತು ಸಂತೆಯಲ್ಲಿ. ಆದರೆ ಏನು ಸುಳ್ಳು ಹೇಳಬೇಕು ಅನ್ನೋದು ಕೂಡ ಗೊತ್ತಿಲ್ಲದಂತಹ ಒಬ್ಬ ಮುಗ್ಧ ಜೀವಿಯಾಗಿದ್ದ ಬಸಲಿಂಗ. ಅದೇನೇ ಆದರೂ ಈ ಸಮಯದಲ್ಲಿ ಬಸಲಿಂಗನ ಎಡಗಣ್ಣಿನಲ್ಲಿ ಕಾಣಿಸಿಕೊಂಡ ನೋವು ಹೆಚ್ಚುತ್ತಾ ಹೋಯಿತು. ನೋಡಿ, ಒಂದೊಂದಲ್ಲ ಸಮಸ್ಯೆಗಳು. ಅವನಿಗೆ ರೆಸ್ಟ್ ತಗೊಳ್ಳೋದಕ್ಕೆ ಸಮಯ ಇಲ್ಲದಿರುವಂತಹ ಸಮಯ ಇದು. ಬಿತ್ತನೆಯದು ಇನ್ನೊಂದು ಮತ್ತೊಂದು ಹೊಲದ ಗದ್ದೆಗಳ ಕೆಲಸ ಅವನಿಗೆ ಜಾಸ್ತಿ ಇತ್ತು. ಆ ಸಮಯಕ್ಕೆ ಮಗುವಿಗೆ ಮನೆಯಲ್ಲಿ ಹುಷಾರಿರಲಿಲ್ಲ. ಎತ್ತುಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ಎತ್ತುಗಳನ್ನು ಸಾಗಾಕಬೇಕು ಅಂದರೆ ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಜೊತೆಗೆ ಅವನ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಮೊದಲು ಅದು ಕಣ್ಣಿನ ಬೇನೆ ಇರಬಹುದು ಅಂತ ಹೇಳಿ ಆತ ಅಂದ್ಕೊಳ್ತಾನೆ. ಆದರೆ ಆ ಕಣ್ಣು ಬೇನೆಗೆ ಲಕ್ಷಣಗಳು ಕಣ್ಣು ಕೆಂಪಾಗುತ್ತೆ. ಬಟ್ ಇದು ಕಣ್ಣು ಅವನಿಗೆ ಕೆಂಪು ಆಗಲೇ ಇಲ್ಲ, ಯಥಾಸ್ಥಿತಿಯಲ್ಲೇ ಇತ್ತು. ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಗ್ತಾ ಹೋಯಿತು.
ಈ ನೋವು ಬಲಗಣ್ಣಿನಲ್ಲಿ ಇರಲಿಲ್ಲ. ಎಡಗಣ್ಣು ನೋವಿನಿಂದ ಸ್ವಲ್ಪ ಮಂದವಾಗ್ತಾ ಇದ್ದ ಹಾಗೆ ಆತನಿಗೆ ಅನಿಸೋದಕ್ಕೆ ಶುರುವಾಯಿತು. ಅದರ ಒಟ್ಟಿಗೆ ಹೆದರಿಕೆನೂ ಶುರುವಾಯಿತು. ಏಕೆಂದರೆ ಕಣ್ಣು ಕೆಂಪಗಾಗಿರಲಿಲ್ಲ ಅಥವಾ ಇನ್ನೇನೋ ಇಲ್ಲ, ಕಣ್ಣಿನ ಸುತ್ತ ಆತನಿಗೆ ನೋವು ಶುರುವಾಗಿದ್ದರಿಂದ ಕಣ್ಣು ಯಾಕೋ ಮಂಜು ಮಂಜಾಗ್ತಾ ಇದೆ ಅಂತ ಸ್ವಲ್ಪ ಆತನಿಗೆ ಭಯ ಶುರುವಾಯಿತು. ನಗರದಲ್ಲಿ ಇರ್ತಕ್ಕಂತಹ ಯಥಾವತ್ತು ಯಾವ ಚಿಕ್ಕ ಪುಟ್ಟದಕ್ಕೆಲ್ಲ ಹೋಗ್ತಾ ಇದ್ನಲ್ಲ ಇವನು ಆಸ್ಪತ್ರೆಗೆ, ಆ ವೈದ್ಯರಿಗೆ ಹೋಗಿ ತೋರಿಸ್ತಾನೆ. ಅವರು ನೋವಿನ ವಿವರಗಳನ್ನೆಲ್ಲ ಕೇಳಿ ರೆಪ್ಪೆ ಅಗಲಿಸಿ, ಅಂದರೆ ಅವರ ಏನು ಟ್ರೀಟ್ಮೆಂಟ್ ಕೊಡೋ ಲಕ್ಷಣ ಇರುತ್ತೆ ಅದನ್ನೆಲ್ಲವನ್ನು ಕ್ರಿಯೆಗಳನ್ನು ಮಾಡ್ತಾರೆ. ಅವರಿಗೆ ಅರ್ಥವಾಗುತ್ತೋ ಇಲ್ವೋ, ಅರ್ಥ ಆಗದೇ ಇದ್ದರೂ ಕೂಡ ಬಸಲಿಂಗನಿಗೆ ಏನೋ ಒಂದು ಧೈರ್ಯ ಹೇಳಿ ಒಂದೊಳ್ಳೆಯ ಮಾತುಗಳನ್ನಾಡಿ ತಮಗೆ ತೋಚಿದ ಒಂದು ಔಷಧಿಯನ್ನು ಕೊಟ್ಟು ಕಳುಹಿಸೋ ಪ್ರಯತ್ನವನ್ನು ಮಾಡ್ತಾರೆ. ಮುಲಾಮನ್ನು ಲೇಹವನ್ನು ಏನೋ ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಕಳಿಸಿದ್ರು. ಸ್ವಲ್ಪ ಸಮಾಧಾನವಾಗಿ ಆತ ಮನೆಗೆ ಬರ್ತಾನೆ. ಮನೆಗೆ ಬಂದಂತಹ ಬಸಲಿಂಗನಿಗೆ ಕೆಲವಷ್ಟು ದಿನ ಲೇಹವನ್ನು ಹಚ್ಚಿಕೊಂಡು ವೈದ್ಯರು ಹೇಳಿದ ಹಾಗೆ ಬಟ್ಟೆ ಕಾವನ್ನು ಕೊಡ್ತಾನೆ, ಉಪ್ಪಿನ ಕಾವನ್ನು ಕೊಟ್ಟು ಒಂದು ಶಾಖವನ್ನು ಕೊಟ್ಕೊಳ್ತಾನೆ, ಅದೆಲ್ಲ ಮಾಡ್ತಾ ಬರ್ತಾನೆ. ಆದರೆ ಕಣ್ಣಿನ ನೋವು ಮತ್ತು ಮಂದಸ್ಥಿತಿ ಕಡಿಮೆ ಆಗೋದ್ರಿಂದ, ಮಂದಸ್ಥಿತಿನೇ ಮಂಜಾಗ್ತಾ ಹೋಗಿತ್ತು, ಅದು ಕಡಿಮೆ ಆಗಲೇ ಇಲ್ಲ ಆತನಿಗೆ. ಹಾಗಂತ ಹೇಳಿದ್ರೆ ಹೆಂಡತಿ ಸಿದ್ಲಿಂಗಿ ನಂಬೋದಕ್ಕೆ ತಯಾರಿರಲಿಲ್ಲ. ಅದು ಆತನ ಕಲ್ಪನೆ ಅನ್ನುವ ರೀತಿಯಲ್ಲಿ ಆಕೆ ಮಾತನಾಡ್ತಾಳೆ. ಬಸಲಿಂಗನಿಗೆ ಸಿಟ್ಟು ಕೂಡ ಬರುತ್ತೆ. ಒಂದು ರೀತಿಯ ಅಸಹಾಯಕತೆಯ ಪರಿಸ್ಥಿತಿ ಆತನಿಗೆ ಶುರುವಾಗುತ್ತೆ. ನೋವನ್ನು ಸುಮ್ಮನೆ ವಿವರಿಸದೆ ಕೆಲವರಲ್ಲಿ ತನ್ನ ಕಷ್ಟ ತೋಡ್ಕೊಳ್ತಾನೆ. ಏಕೆಂದರೆ ಅದನ್ನ ಹೇಳ್ತಾ ಇದ್ದರೆ ಇವಂದು ಇದ್ದದ್ದೇ ರಾಮಾಯಣ ಅನ್ನುವ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿ ಆತ ಏನೋ ಒಂದು ಹೇಳ್ತಾ ಹೇಳ್ತಾ ತನ್ನ ನೋವನ್ನು ಬೇರೆಯವರಲ್ಲಿ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಉಳಿದಿರುವಂತಹ ನೆಲ ಮಗುವಿನ ಕಾಯಿಲೆ ಉಳಿದಿರುವಂತಹ ನೆಲ, ಅಂದರೆ ಅವನು ಈ ಥರದ್ದೆಲ್ಲ ಸಮಸ್ಯೆಗಳಾದಾಗ ಹೊಲಗದ್ದೆ ಕೆಲಸಗಳು ಕೂಡ ಹಾಗೆ ಉಳಿತಾ ಹೋಗುತ್ತೆ. ಜೊತೆಗೆ ಮಗುವಿನ ಆರೋಗ್ಯದ ಸಮಸ್ಯೆ ಅವೆಲ್ಲವೂ ಕೂಡ ಆತನಿಗೆ ಗೌಣವಾಗ್ತಾ ಹೋಯಿತು, ಅಂದರೆ ಕಡಿಮೆ ಆಗ್ತಾ ಕಾಣಿಸ್ದೇ ಇರೋ ಹಾಗಾಯಿತು. ಅಂದರೆ ಅಷ್ಟು ಸಮಸ್ಯೆ ಈತನಿಗೆ ಆರೋಗ್ಯದಲ್ಲಿ ಕಾಣಿಸ್ಕೊಳ್ತಾ ಹೋಯಿತು ಆ ಕಣ್ಣಿನ ವಿಚಾರವಾಗಿ. ಯಾರೋ ಒಬ್ಬರು ಸರ್ಕಾರಿ ಆಸ್ಪತ್ರೆ ಡಾಕ್ಟ್ರು ತಿಮ್ಮಪ್ಪನಿಗೆ ತೋರಿಸಿ ಅಂತ ಹೇಳ್ತಾರೆ. ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣವೇ ಆತನ ಮನಸ್ಸಿಗೆ, ಅಥವಾ ಎಲ್ಲರಿಗೂ ಸಹಜವಾಗಿ ನಮಗೂ ನಿಮಗೂ ಅನಿಸುವಂಥದ್ದು, ದಿಕ್ಕು ದಿವಾಳಿ ಇಲ್ಲದೆ ಇರ್ತಕ್ಕಂಥವ್ರು ಯಾರೋ ಹೋಗುವಂತಹ ಜಾಗ ಯಾವುದಪ್ಪ ಅಂದರೆ ದುಡ್ಡು ಕಾಸು ಇಲ್ಲದೆ ಇರೋರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅನ್ನುವ ರೀತಿಯಲ್ಲಿ ಭಾಸವಾಗುತ್ತೆ, ಆ ಥರ ಅನಿಸುತ್ತೆ. ಹಾಗಾಗಿ ಆತನಿಗೂ ಕೂಡ ಆ ರೀತಿಯ ಒಂದು ಮನಸ್ಥಿತಿ ಇದ್ದದ್ರಿಂದ ಇದು ಕೊನೆಯ ಪ್ರಯತ್ನ ಅಂತ ಹೇಳಿ ಆಗಿದ್ದಾಗಲಿ ನೋಡೋಣ ಅಂಥೇಳಿ ಅಲ್ಲಿಗೆ ಹೋಗೋ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅವನಿಗೆ ತಿಮ್ಮಪ್ಪನ ಬಗ್ಗೆ ಹೇಳಿದ್ದವರು ಧೈರ್ಯ ತುಂಬಿರ್ತಾರೆ. ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರೆಂದು ಕೂಡ ಜನ ವಿವರಿಸಿರ್ತಾರೆ. ಖಾಸಗಿನವರು ದುಡ್ಡು ಜಾಸ್ತಿ ತಿಂತಾರೆ, ಅಲ್ಲಿಗೆ ಹೋಗೋ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ ತಿಮ್ಮಪ್ಪನವರು ಇರ್ತಾರೆ, ಅವರು ಒಳ್ಳೆ ಉತ್ತಮವಾದಂಥ ವೈದ್ಯರು, ಟ್ರೀಟ್ಮೆಂಟನ್ನು ಚೆನ್ನಾಗಿ ಕೊಡ್ತಾರೆ ಅಂತ ಯಾರು ಅವ್ರನ್ನ ನಂಬಿಸಿ ಪಾಪ ಅಲ್ಲಿಂದ ಆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗುವ ಧೈರ್ಯವನ್ನು ಆತನಿಗೆ ತುಂಬುತ್ತಾರೆ. ಡಾಕ್ಟರ್ ತಿಮ್ಮಪ್ಪ ಬಿಡುಬಿಲ್ಲದಂತಹ ವೈದ್ಯರು. ಅವರ ಆಸ್ಪತ್ರೆಯಲ್ಲಿ 10 ಜನ ಸಾಲುಗಟ್ಟಿ ನಿಂತಿರ್ತಾರೆ. ಎಲ್ಲರೂ ಕೂಡ ಬಡವರು. ಬಸಲಿಂಗ ಕಾಯುತ್ತಾ ಕೂತ್ಕೊಳ್ತಾನೆ ಹೋಗಿ ಆ ಒಂದು ಹಾಸ್ಪಿಟಲ್ನಲ್ಲಿ, ಕ್ಲಿನಿಕ್ನಲ್ಲಿ. ಅವನ ಸರದಿ ಬಂದಾಗ ತಿಮ್ಮಪ್ಪನವರ ಎದುರು ನಿಂತ ಒಟ್ಟಿಗೆ ತನ್ನ ಕಷ್ಟಗಳನ್ನು ತೋಡ್ಕೊಳ್ತಾನೆ. ಏಕೆಂದರೆ ಯಾರೋ ಒಬ್ರು ಹೇಳಿರ್ತಾರೆ ತುಂಬ ಒಳ್ಳೆ ಡಾಕ್ಟ್ರು ಅಂತ. ಹಾಗಾಗಿ ಒಳ್ಳೆಯವರಿರೋದ್ರಿಂದ ನನ್ನ ಸಮಸ್ಯೆಗಳನ್ನೆಲ್ಲ ಅವ್ರಿಗೆ ಹೇಳ್ಕೊಳ್ಳೋಣ ಅನ್ನುವ ಮನಸ್ಥಿತಿ ಆ ಮುಗ್ಧ ಬಸಲಿಂಗನಿಗೆ ಇದ್ದದ್ರಿಂದ ತನ್ನೆಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ತಾನೆ. ಹೊಲ ಗದ್ದೆ ಮನೆ, ತನ್ನ ಕಣ್ಣಿನ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ಕೊಳ್ತಾನೆ. ತನ್ನ ಮಲಗುವ ಎತ್ತುಗಳಿಂದ ಹಿಡಿದು ತನ್ನ ನೋವು, ತನ್ನ ನಿದ್ರೆ, ನೆಮ್ಮದಿಯನ್ನೆಲ್ಲ ಕೆಡಿಸಿರುವುದನ್ನು ಹೇಳ್ತಾನೆ. ತಿಮ್ಮಪ್ಪ ಅವನನ್ನು ಪರೀಕ್ಷಿಸ್ತಾರೆ. ಸೂಟಿಯಾದ ಬೆರಳುಗಳ ವಿಶ್ವಾಸ ತುಂಬಿದ ಮಾತುಗಳನ್ನು ಡಾಕ್ಟ್ರು ಬಸಲಿಂಗನ ದೃಷ್ಟಿಯ ಅಳತೆ ಸ್ಪಷ್ಟತೆಯನ್ನು ನೋಡ್ತಾರೆ. ನೋವಿನ ಕಾರಣಕ್ಕಾಗಿ ಹುಡುಕ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ ಕೇಳಿದ್ರು. ಖಂಡಿತ ಸರಿ ಹೋಗುತ್ತಾ ಅನ್ನುವಂಥ ಅನುಮಾನವನ್ನು ಬಸಲಿಂಗ ವ್ಯಕ್ತಪಡಿಸ್ತಾ. ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡ್ತಾರೆ. ಬಸಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿಯೇ ಇಟ್ಕೊಂಡು ಸಿದ್ಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳ್ತಾನೆ. ವಿವರಗಳನ್ನು ತಿಳಿಸುವಂತಹ ಉತ್ಸಾಹ ಅವನಿಗೆ ಇರಲಿಲ್ಲ. ಮರುದಿನ ಹಕ್ಕೆ ಹಿತ್ತಲು ನೀರು ನೀಡಿಯ ಕೆಲಸಗಳನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೋಗ್ತಾನೆ, ಅಂದರೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಹೊರಡ್ತಾನೆ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯ್ತಾ ಕೂತಿದ್ರು ಅನ್ನುವ ಹಾಗೆ ಆತನಿಗೆ ಅನ್ನಿಸ್ತು.
ಬಸಲಿಂಗನಲ್ಲಿ ಅವರಿಗೆ ವಿಶೇಷವಾದಂಥ ಆಸಕ್ತಿ ಪ್ರೀತಿ ಮೂಡಿದ್ವು. ಬಹುಶಃ ಆತ ತನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿದ್ರಿಂದ ಅವನ ಮೇಲೆ ಅವರಿಗೆ ಒಲವು ಇತ್ತು ಅಂತ ಕಾಣುತ್ತೆ. ಅವನ ಹೊಲ ಎತ್ತು ಮಗು ಕೂಡ ಅವರಲ್ಲಿ ಮನೆ ಮಾಡಿದ್ವು, ಮೂರ್ತ ರೂಪವನ್ನು ತಳೆದಿದ್ವು ಅಂತ. ಅನುಭವಿ ವೈದ್ಯರಾಗಿರ್ತಕ್ಕಂಥ ತಿಮ್ಮಪ್ಪ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಕೆಲಸವನ್ನು ಮುಗಿಸಿದ್ರು. ಅವನ ಕೈ ಹಿಡ್ಕೊಂಡು ಹೇಳ್ತಾರೆ, ನೋಡು, ಇದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಕಿಸಲೇಬಾರ್ದು. ನೀರೇನಾದರೂ ಬಿದ್ದರೆ ಕಣ್ಣು ಕೆಟ್ಟು ಹೋಗುವಂತಹ ಅಪಾಯ ಇರೋದರಿಂದ ಇದನ್ನು ಸರಿಯಾಗಿ ನೆನಪಿಟ್ಕೋ ಅಂತ ಹೇಳಿ ಅವನನ್ನು ಎಚ್ಚರಿಸಿ ಆಪರೇಷನನ್ನು ಮುಗಿಸಿದ್ರು.